4-5 ತಿಂಗಳಿಂದ ಕೂಡ ಮೂಡ ಹಗರಣ ಅಂತ ನಾವು ಹೇಳ್ತಾನೆ ಇದ್ವಿ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಬಿಗ್ ಡೇ ಆಗ್ತಾ ಇದೆ. ಕಾರಣ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಅಕ್ಷರಶಃ ಇವತ್ತು ಮತ್ತೊಂದ್ಸಲ ಬಿಗ್ ಡೇ. ಸೈಡ್ ಟೆನ್ಷನ್ ಇನ್ನೂ ಮುಗಿತಾ ಇಲ್ಲ. ಲೋಕಾಯುಕ್ತ ಬಿ ರಿಪೋರ್ಟ್ ಸಂಬಂಧ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಒಂದು ಆದೇಶ ಬರಲಿಕ್ಕಿದೆ. ಬಿ ರಿಪೋರ್ಟ್ ಅನ್ನ ಕೋರ್ಟ್ ಒಪ್ಪುತ್ತಾ ಅಥವಾ ಮರುತನಿಖೆಗೆ ಆದೇಶವನ್ನು ಕೊಡುತ್ತಾ ಅನ್ನೋ ಒಂದು ಟೆನ್ಷನ್ ಮತ್ತೊಂದ್ಸಲ ಸಿದ್ದರಾಮಯ್ಯ ಬಳಗಕ್ಕೆ ನಿರ್ಮಾಣ ಆಗ್ತಾ ಇದೆ. ನಿಮಗೆ ನೆನಪಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಈ ವಿಚಾರದಲ್ಲಿ ಜನವರಿಯಿಂದ ಸ್ವಲ್ಪ ರಿಲೀಫ್ ಸಿಕ್ತು, ಅವರು ಪೊಲಿಟಿಕಲಿ ಪವರ್ಫುಲ್ ಆಗ್ತಾ ಹೋದ್ರು. ಈ ನಡುವನಲ್ಲೇ ಈ ತೀರ್ಪು ಏನಾಗುತ್ತೆ ಅನ್ನುವಂಥದ್ದು ಒಂದು ಕ್ರೂಷಿಯಲ್ ಪಾರ್ಟ್ ಆಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವ್ರ ಪ್ರಕಾರ ಲೋಕಾಯುಕ್ತ ತನಿಖಾಧಿಕಾರಿಗಳು ಅಸ್ಪಷ್ಟವಾದ ಸುಳ್ಳು ಮಾಹಿತಿಯನ್ನು ಕೋರ್ಟ್ ಕೊಟ್ಟಿದ್ದಾರೆ ಅಂತ ಅವ್ರ ಕೆಲ ಪಾಯಿಂಟ್ಸ್ನೆಲ್ಲ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ ಅದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡು ಅಬ್ಸರ್ವ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪ್ರತಿದಿನ ನೀವು ಸ್ನೇಹಮಯಿ ಕೃಷ್ಣ ಅವರ ಅಕೌಂಟನ್ನು ಫಾಲೋ ಮಾಡ್ತಾ ಇದ್ರೆ ಅನೇಕ ಪ್ರಶ್ನೆಗಳನ್ನು ಆ ಡಾಕ್ಯುಮೆಂಟನ್ನು ಹಿಡ್ಕೊಂಡು ಅವ್ರು ಕೇಳ್ತಾನೆ ಇದ್ರು. ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸಿಎಂಗೆ ಇವತ್ತು ಬಿಗ್ ಡೇ. 4 ತಿಂಗಳ ಕಾಲ ತನಿಖೆಯನ್ನು ನಡೆಸಿ ಕ್ಲೀನ್ ಚಿಟ್ ಅನ್ನು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ರು. ಇದರಲ್ಲಿ ಮುಖ್ಯಮಂತ್ರಿ ಇರಬಹುದು ಅಥವಾ ಅವರ ಪತ್ನಿ ಹಾಗೂ ಉಳಿದ ಇಬ್ಬರ ಪಾತ್ರ ಏನೂ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡಿದಾಗ ಕೊಟ್ಟಿದ್ರು. ಆದರೆ ಅಧಿಕಾರ ದುರ್ಬಳಕೆಗೆ ಸಾಕ್ಷ್ಯಾಧಾರ ಇಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದ್ರೆ ಇದು ಅಧಿಕಾರ ದುರ್ಬಳಕೆ ಅಲ್ಲದೆ ಇನ್ನೇನು ಅಂತ ತಕರಾರು ಅರ್ಜಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ಲೋಕಾಯುಕ್ತ ಅಧಿಕಾರಿಗಳಿಂದ ಕೋರ್ಟ್ ಬಯಸಿತ್ತು. ಅದನ್ನೆಲ್ಲ ಕೇಳಿಸ್ಕೊಂಡಿದೆ, ಆಲ್ರೆಡಿ ಹಿಯರಿಂಗ್ ಆಗಿದೆ. ಸೊ ಇವತ್ತೇನಿದ್ರು ತೀರ್ಪು ಬರುತ್ತೆ. ಅಂತಿಮ ವರದಿಯನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ತಕರಾರು ಅರ್ಜಿಯಲ್ಲಿ ಪ್ರಶ್ನೆ ಮಾಡಿದ್ರು. ಅಂತಿಮ ವರದಿಯಲ್ಲಿದ್ದಂತಹ ಲೋಪದೋಷಗಳನ್ನು ಹೈಲೈಟ್ ಮಾಡಿದ್ದಾರೆ. ನ್ಯಾಯಾಲಯದ ಮುಂದೆ ದೂರುದಾರ ಹಾಜರುಪಡಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಕೋರ್ಟ್ ಆದೇಶವನ್ನು ಕಾಯ್ದಿರಿಸುತ್ತೆ. ಏನಾಗುತ್ತೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇವತ್ತು ಕೋರ್ಟ್ ನಾವು ಡೇ 1 ಇಂದ ಕೂಡ ಹೇಳ್ತಾ ಇದ್ವಿ, ಯಾವಾಗ ಈ ಕುರಿತು ತೀರ್ಪು ಬಂತು ಆವಾಗಲಿಂದ ಕೂಡ ಲೋಕಾಯುಕ್ತದ್ದು ರಿಪೋರ್ಟ್ ಸಲ್ಲಿಕೆ ಆದಾಗ ಇದನ್ನು ಅಕ್ಸೆಪ್ಟು ಮಾಡ್ಬೋದು, ಡಿನೈನು ಮಾಡ್ಬೋದು ಅಥವಾ ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಡ್ಬೋದು ಅಂತ. ಇವತ್ತು ಏನೇನಾಗುವಂತಹ ಚಾನ್ಸಸ್ ಇದೆ? ಎಷ್ಟೊತ್ತಿಗೆ ತೀರ್ಪು ಬಂದರೆ ಹೊರ ಬೀಳಬಹುದು, ಎಷ್ಟೊತ್ತಿಗೆ ಆಗುತ್ತೆ ಅಂತ? ಮೂಡ ಅಕ್ರಮದ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿ ಕೋರ್ಟ್ಗೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರು. ಅಲ್ಲಿಗೆ ಈ ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಮತ್ತು ಅವರೇ ಈ ಪ್ರಕರಣದಲ್ಲಿ ಖುದ್ದು ವಾದವನ್ನು ಕೂಡ ಮಂಡನೆ ಮಾಡಿದರು. ಇದ್ರ ಜೊತೆಗೆ ಲೋಕಾಯುಕ್ತ SPP ಅವರ ವಾದ ಇರ್ಬೋದು, ಅದ್ರ ಜೊತೆಗೆ ಇವರ ಪ್ರತಿವಾದ ಇರ್ಬೋದು, ಎರಡನ್ನೂ ಆಲಿಸಿದ್ದಂತಹ ಮಾನ್ಯ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಅಂದರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಪತ್ನಿ ಪಾರ್ವತಿ ಅವರಿಗೆ ಇವತ್ತು ಬಿಗ್ ಡೇ. ಈ ಒಂದು ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಇನ್ವೆಸ್ಟಿಗೇಷನ್ಗೆ ಕೊಡ್ತಾರಾ ಅಥವಾ ಬಿ ರಿಪೋರ್ಟನ್ನು ತಿರಸ್ಕಾರ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಮಾನ್ಯ ನ್ಯಾಯಾಧೀಶರು ಯಾವ ರೀತಿಯ ಆದೇಶವನ್ನು ಕೊಡ್ತಾರೆ ಅಂತೇಳಿ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಸುದೀರ್ಘವಾಗಿ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವ ಕೆಲಸವನ್ನು ಮಾಡಿದರು. ಅಂದರೆ ಪ್ರಕರಣದಲ್ಲಿ ಇಲ್ಲಿ ಮೂಲ ಜಮೀನ್ದಾರ್ ಯಾರಿದ್ರು ಅವ್ರನ್ನ ತನಿಖೆಯನ್ನೇ ನಡೆಸುವ ಕೆಲಸವನ್ನು ಇವರು ಮಾಡಿಲ್ಲ, ಅವ್ರನ್ನ ವಿಚಾರಣೆಗೆ ಕರೆದಿಲ್ಲ. ಮತ್ತು ಈ ಜಮೀನು ಏನಿದೆ ಈಗ ದೇವರಾಜ್ ಅವರಿಗೆ ಬಂದಿದೆಯಲ್ಲ ಆ ಜಮೀನು, ಅದು ಮೂಲ ಅವ್ರದ್ದೇ ಅಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಬಳಿಯಿಂದ ಹೇಗೆ ತೆಗೆದುಕೊಂಡ್ರು, ಈ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಂಡನೆಯನ್ನು ಮಾಡಿದರು. ಇದೀಗ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಬಹುತೇಕ ಮಧ್ಯಾಹ್ನದ ನಂತರ ಈ ಒಂದು ಆದೇಶ ಹೊರಬರುವಂತಹ ಸಾಧ್ಯತೆ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ.